ಆತ್ಮೀಯ ವಿದ್ಯಾರ್ಥಿಗಳೇ, ಜಿಲ್ಲಾಡಳಿತ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ವತಿಯಿಂದ SSLC ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿಗಾಗಿ ವಿಶೇಷ ಪುನರ್ಮನನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ನಾವು 3 ಕಲಿಕಾಂಶಗಳನ್ನು ನೋಡ್ಬೋದು. ಅದರಲ್ಲಿ ಮೊದಲನೇದು ಸಮಾಂತರ ಶ್ರೇಣಿಯ ಅರ್ಥ, ಎರಡನೇದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಹಾಗೂ ಮೂರನೇದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಈ ಪಾಠದಿಂದ ನಾವು 6 ಅಂಕಗಳನ್ನ ನಿರೀಕ್ಷೆ ಮಾಡ್ಬೋದು. 3 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, ಅಥವಾ 4 ಅಂಕದ ಒಂದು ಪ್ರಶ್ನೆ ಬಂದರೆ 1 ಅಂಕದ 2 ಪ್ರಶ್ನೆ ಬರ್ಬೋದು. ಅಥವಾ ಈ ಪಾಠದಲ್ಲಿ 5 ಅಂಕದ ಒಂದು ಪ್ರಶ್ನೆ ಯಾವುದು ಕೇಳಿದ್ರೆ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. 1 ಅಂಕದ ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಕೇಳ್ಬೋದು. ಅದಕ್ಕೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯ ಸಮಾಂತರ ಶ್ರೇಣಿ ಅಂತ ಹೇಳ್ಬೋದು. ಅಥವಾ ಉದಾಹರಣೆಗೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗೆ ಕೇಳ್ಬೋದು. ಅದೇ ರೀತಿ ನೆನಪಿಡಬೇಕಾದ ಸೂತ್ರಗಳು ಇದರಲ್ಲಿ ಬಹಳಷ್ಟಿದ್ದಾವೆ. ಈ ಸೂತ್ರಗಳಿಂದ ಕೂಡ 1 ಅಂಕದ ಒಂದು ಬಹು ಆಯ್ಕೆ ಪ್ರಶ್ನೆ ಆಗಿರ್ಬೋದು ಅಥವಾ 1 ಅಂಕದ ಒಂದು ಡ್ಯಾಶಸಲ್ಲಿ ಕೇಳೋ ಸಾಧ್ಯತೆ ಇದೆ. ಅದರಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದರೆ a+d, a+2d, a+3d ಎಕ್ಸೆಟ್ರಾ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಂತಂದರೆ an = a+n - 1 × d. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ d = a2 - a1. ಅಂದರೆ ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳೆದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೊದಲನೇ ಪದ ಹಾಗೂ ಕೊನೆ ಪದ ಕೊಟ್ಟಾಗ ಎನ್ನನೇ ಪದ ಕೊಟ್ಟಾಗ d = an - a / n - 1. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಯಾವುದೇ 2 ಪದಗಳನ್ನ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು d = ab - aq / p - q ಆಗಿರುತ್ತೆ. ಅದೇ ರೀತಿ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಕೆ ಸೂತ್ರ Sn = n/2 2a + n - 1 × d. ಇದರಲ್ಲಿ n ಅಂದರೆ ಪದಗಳ ಸಂಖ್ಯೆ, a ಅಂದರೆ ಮೊದಲ ಪದ ಹಾಗೂ d ಅಂದರೆ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ Sn = ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 1 ರಿಂದ n ವರೆಗಿನ ಮೊತ್ತ ಅಂದಾಗ ನಾವು ಕಂಡುಹಿಡಿಯಬೇಕಾದಾಗ ಈ ಸೂತ್ರವನ್ನು ಉಪಯೋಗಿಸ್ಬೋದು. Sn = n × n + 1/2. ಅದೇ ರೀತಿ ಸಮಾಂತರ ಶ್ರೇಣಿಯ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಬೇಕು ಅಂದರೆ 1, 3, 5, 7, 9 ಇವುಗಳನ್ನ ಮೊತ್ತ ಕಂಡುಹಿಡಬೇಕು ಅಂದರೆ Sn = n² ಸೂತ್ರವನ್ನು ಬಳಸ್ಬೋದು. ಅದೇ ರೀತಿ ಸಮಾಂತರ ಶ್ರೇಣಿಯ ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕೇಳಿದಾಗ Sn = n × n + 1 ಸೂತ್ರವನ್ನು ಬಳಸ್ಬೋದು. ಅಂದರೆ 2, 4, 6, 8 ಈಗ ಈ ಥರ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದಾಗ. ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕೇಳಿದಾಗ Sn = n/2 a + an = n/2 a + al. ಅದೇ ರೀತಿ ಸಮಾಂತರ ಶ್ರೇಣಿಯಲ್ಲಿ Sn - 1 = an ಆಗಿರುತ್ತದೆ. ಈಗ 1 ಅಥವಾ 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಇದರಲ್ಲಿ ಈ ಸಮಾಂತರ ಶ್ರೇಣಿಯ ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಮೊದಲ ಪದನ 4 ಅಂತ ಕಂಡುಹಿಡಿದು, ಎರಡನೇ ಪದ ಬೇಕು ಅಂದರೆ ಎರಡನೇ ಪದದಲ್ಲಿ ಸಾಮಾನ್ಯ ವ್ಯತ್ಯಾಸ ಬೇಕು ಅಂದಾಗ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೆಯೋದು, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳೀಬೋದು. ಅದೇ ರೀತಿ ಎರಡನೇ ಪ್ರಶ್ನೆಯಲ್ಲಿ ಮೊದಲ ಪದ a ಹಾಗೂ ಸಾಮಾನ್ಯ ವ್ಯತ್ಯಾಸ d ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದರಲ್ಲಿ ನಾವು a ಕೊಟ್ಟಿರ್ತಾರೆ ಮತ್ತು d ಕೊಟ್ಟಿರ್ತಾರೆ. ನಾವು ಇದರಿಂದ ಮೊದಲ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ ಕಂಡುಹಿಡಬೇಕು ಅಂದರೆ a+d, a+2d, a+3d ಸೂತ್ರವನ್ನು ಬಳಸ್ಬೋದಾಗುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆಗೆ 0.2, 0.22, 0.222 ಈ ಸಮಾಂತರ ಶ್ರೇಣಿಯಾಗಿದೆಯೇ ಅಂತ ಕೇಳಿದ್ದಾರೆ. ಈ ಥರ ಕೇಳಿದಾಗ ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳಿಬೇಕು ಅಥವಾ ಮೂರನೇ ಪದದಿಂದ ಎರಡನೇ ಪದವನ್ನು ಕಳಿಬೇಕು. ಎರಡೂ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದರೆ ಅದು ಸಮಾಂತರ ಶ್ರೇಣಿಯಾಗಿರ್ತದೆ ಅಂತ ಹೇಳ್ಬೋದು. ಅದೇ ರೀತಿ 4ನೇ ಪ್ರಶ್ನೆ 3, 8, 13, 18 ಈ ಸಮಾಂತರ ಶ್ರೇಣಿ ಎಷ್ಟನೇ ಪದವು 78 ಆಗಿರುತ್ತದೆ ಅಂತ ಕೇಳಿದರೆ ಇಲ್ಲಿ ಎಷ್ಟನೇ ಪದ ಅಂದಾಗ ನಾವು n ಬೆಲೆ ಕಂಡುಹಿಡಬೇಕಾಗುತ್ತೆ. an = 78 ತೊಗೊಂಡು an ಸೂತ್ರ ಬಳಸ್ಕೋಬೇಕಾಗುತ್ತೆ. an = a + n - 1 × d ಸೂತ್ರವನ್ನು ಬಳಸ್ಕೋಬೇಕಾಗುತ್ತೆ. ಅದೇ ರೀತಿ 5ನೇ ಪ್ರಶ್ನೆ 10, 7, 4 ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಥರ ಬಹು ಆಯ್ಕೆ ಪ್ರಶ್ನೆ ಕೇಳ್ಬೋದು. 30ನೇ ಪದ ಕೇಳಿದಾಗ ನಾವು ಇಲ್ಲಿ an ಸೂತ್ರವನ್ನು ಬಳಸಬೇಕಾಗುತ್ತೆ. ಇಲ್ಲಿ n = 30 ಆಗಿರ್ತದೆ. ಅದೇ ರೀತಿ 6ನೇ ಪ್ರಶ್ನೆಗಳು ಕೂಡ ಪದಗಳ ಸಂಖ್ಯೆ ಕಂಡುಹಿಡಿ ಅಂತ ಹೇಳೋದ್ರಿಂದ ಇಲ್ಲಿ ನಾವು n ಬೆಲೆ ಕಂಡುಹಿಡಬೇಕಾಗುತ್ತೆ. ಅದೇ ರೀತಿ 7ನೇ ಪ್ರಶ್ನೆ -150 ಇದು 11, 8, 5, 2 ಈ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂತ ಕೇಳಿದರೆ ಇಲ್ಲಿ ನಾವು -150ನ್ನು an ಅಂತ ತೊಗೊಂಡು n ಬೆಲೆ ಕಂಡುಹಿಡಬೇಕಾಗುತ್ತೆ. an ಸೂತ್ರ ಬಳಸ್ಕೊಂಡು n ಬೆಲೆ ಒಂದು ಪೂರ್ಣಾಂಕ ಬಂದರೆ -150 ಅನ್ನೋದು ಸಮಾಂತರ ಶ್ರೇಣಿಯ ಪದವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ 8ನೇ ಲೆಕ್ಕ 8, 3, -2 ಈ ಸಮಾಂತರ ಶ್ರೇಣಿಯ 22 ಪದಗಳ ಹೊರಗಿನ ಮೊತ್ತವನ್ನು ಅಂತ ಕೇಳಿದರೆ ಇಲ್ಲಿ Sn = n/2 2a + n - 1 d ಸೂತ್ರವನ್ನು ಬಳಸ್ಬೋದು. ಅದೇ ರೀತಿ ಸಮಾಂತರ ಶ್ರೇಣಿಯ 3ನೇ ಪದ 5 ಮತ್ತು 7ನೇ ಪದ 9 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಇಲ್ಲಿ ನಾವು d = ap - aq / p - q ಸೂತ್ರವನ್ನು ಬಳಸ್ಕೊಂಡು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೊಂಡು ಆಮೇಲೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೋದು. ಅದೇ ರೀತಿ
10ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿ ಎನ್ನೇ ಪದವು 4n² - 1 ಆದರೆ ಅದರ 8ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದರೆ ಈ ಥರ ಮಲ್ಟಿಪಲ್ ಚಾಯ್ಸ್ ಕೊಟ್ಟಾಗ n ಜಾಗದಲ್ಲಿ 8ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ 3 ಅಥವಾ 4 ಅಂಕದ ಪ್ರಶ್ನೆಗಳು ನೋಡೋದಾದರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 8 ಪದಗಳ ಮೊತ್ತ 136 ಹಾಗೂ ಅದರ ಮೊದಲ 15 ಪದಗಳವರೆಗಿನ ಮೊತ್ತ 465 ಆದರೆ ಶ್ರೇಣಿಯ ಮೊದಲ 25 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಫಸ್ಟು S8 = 136, S15 = 465, S25 ನಾವು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ನಾವು ಇಲ್ಲಿ Sn = n/2 2a + n - 1 × d ಸೂತ್ರವನ್ನು ಬಳಸಿದಾಗ S8 = 8/2 2a + n2 - 1 × d ಆಗುತ್ತೆ. ಆವಾಗ S8 ಬೆಲೆ 136 ಆಗಿರೋದ್ರಿಂದ 136 = 4 × 2a + 7d ಹಾಕಿದಾಗ ನಮಗೆ ಒಂದು ಸಮೀಕರಣ ಸಿಗುತ್ತೆ, 2a + 7d = 34. ಅದೇ ಥರ S15 = 15/2 × 2a + 15 - 1d ಉಪಯೋಗಿಸಿದಾಗ ಅಲ್ಲಿ ನಮಗೆ ಇನ್ನೊಂದು ಸಮೀಕರಣ ಸಿಗುತ್ತೆ, ಅದು a + 7d = 31. ಇವೆರಡು ಸಮೀಕರಣಗಳು ಬಿಡಿಸಿದಾಗ ನಮಗೆ ಬಲಭಾಗದಲ್ಲಿ ನೋಡಿದಾಗ 2aನಲ್ಲಿ 1a ಹೋದರೆ ಇನ್ನೊಂದು a ಉಳಿಯುತ್ತೆ, 7d ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 34ರಲ್ಲಿ 31 ಹೋದರೆ 3 ಉಳಿಯುತ್ತೆ. ಅಲ್ಲಿಗೆ ನಮಗೆ a ಬೆಲೆ 3 ಸಿಗುತ್ತೆ. ಎ ಬೆಲೆ 3 ಸಿಕ್ಕಿದ್ಮೇಲೆ ನಾವು ಯಾವುದಾದ್ರೂ ಒಂದು ಎರಡನೇ ಸಮೀಕರಣವನ್ನು ತಗೊಂಡಾಗ 31 = a + 7d ಹಾಕಿದಾಗ ಎ ಬೆಲೆ 3 ಹಾಕಿದಾಗ ನಮಗೆ 7d ಬೆಲೆ 28 ಅಂತ ಆಗುತ್ತೆ. ಆವಾಗ ನಮಗೆ ಅದು ಡಿ ಬೆಲೆ 4 ಅಂತ ಸಿಗುತ್ತೆ. ಡಿ ಬೆಲೆ ನಮಗೆ ಈಗ 4 ಸಿಕ್ಕಾದ್ಮೇಲೆ ನಾವು S25 ಕಂಡುಹಿಡಿಬೇಕು ಅಂದಾಗ 25/2 × 2a + 25 - 1d ಉಪಯೋಗಿಸಿದಾಗ S25 = 25/2 × 102 ಬರುತ್ತೆ. ಅಲ್ಲಿಗೆ S25 ಬೆಲೆ 25 × 51 ಆಗುತ್ತೆ. ಹಾಗಾದರೆ ನಾವೀಗ 25 ಪದಗಳ ಮೊತ್ತವನ್ನು 1275 ಅಂತ ಹೇಳ್ಬೋದು. ಶ್ರೇಣಿಯ ಮೊದಲ 25 ಪದಗಳ ಮೊತ್ತ 1275 ಆಗಿರುತ್ತದೆ. ಇದೇ ರೀತಿ ನಾವು ಯಾವುದೇ ಪ್ರಾಬ್ಲಮ್ ಕೊಟ್ಟಾಗ ನಾವು ಫಸ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕಾಗಿದೆ ಅಂತ ನೋಡಿಕೊಂಡು ಅದರ ಸೂಕ್ತವಾದ ಸೂತ್ರವನ್ನು ಬಳಸಿದಾಗ ಯಾವುದೇ ಪ್ರಾಬ್ಲಮ್ ಆದರೂ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ನಾವು ಲೆಕ್ಕವನ್ನು ಓದಿ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಅದಕ್ಕೆ ಸೂಕ್ತವಾದ ಸೂತ್ರವನ್ನು ಬಳಸ್ಬೋದು. ಅದೇ ರೀತಿ ಎರಡನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವು 210 ಮತ್ತು ಮೊದಲ n - 1 ಪದಗಳ ಮೊತ್ತವು 171 ಆಗಿದ್ದು ಶ್ರೇಣಿಯ ಮೊದಲನೇ ಪದವು 3 ಆದಾಗ ಆ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ ಅಂತ ಇದೆ. ಇದರಲ್ಲಿ ನಾವು Sn - Sn - 1 = an ಸೂತ್ರವನ್ನು ಬಳಸಬೇಕಾಗುತ್ತೆ. ಶ್ರೇಣಿಯ ಮೊದಲನೇ ಪದ ಕೊಟ್ಟಿದ್ದಾರೆ, an ಕಂಡುಹಿಡಿತೀವಿ. ನೆಕ್ಸ್ಟ್ ಡಿ ಕಂಡುಹಿಡಿದ್ಬಿಟ್ಟು ನಾವು ಈ ಪ್ರಶ್ನೆಯನ್ನು ಬಿಡಿಸ್ಬೋದು. ಅದೇ ರೀತಿ ಮೂರನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 5ನೇ ಪದ 9, 5ನೇ ಮತ್ತು 9ನೇ ಪದಗಳ ಮೊತ್ತ 40 ಹಾಗೂ 8ನೇ ಮತ್ತು 14ನೇ ಪದಗಳ ಮೊತ್ತ 64 ಆಗಿದೆ. ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು ಕೂಡ ನಾವು Sn ಸೂತ್ರವನ್ನು ಬಳಸ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. Sn = n/2 × a + l ಸೂತ್ರವನ್ನು ಬಳಸ್ಬೋದು. ಅಂದರೆ ಮೊದಲ ಪದ ಮತ್ತು nನೇ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯೋ ಸೂತ್ರವನ್ನು ಬಳಸ್ಬೋದು. ಅದೇ ರೀತಿ 4ನೇ ಪ್ರಶ್ನೆಗೂ ಕೂಡ ನಾವು Sn ಸೂತ್ರವನ್ನು ಬಳಸ್ಕೊಂಡು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೋದು. ಈಗ 5 ಅಂಕದ ಪ್ರಶ್ನೆಗಳನ್ನ ನೋಡೋದಾದರೆ 5 ಅಂಕದಲ್ಲಿ ಕೊಡೋ ಸಾಧ್ಯತೆ, ಒಂದು ಸಾಲಿನಲ್ಲಿರುವ ಮನೆಗಳಿಗೆ ಅನುಕ್ರಮವಾಗಿ 1 ರಿಂದ 49ರವರೆಗೆ ಸಂಖ್ಯೆಗಳನ್ನು ನೀಡಲಾಗಿದೆ. ಅದರಲ್ಲಿ x ಎಂಬ ಸಂಖ್ಯೆ ನೀಡಿರುವ ಮನೆಯ ಮೊದಲಿನ ಮನೆಗಳ ಸಂಖ್ಯೆಗಳ ಮೊತ್ತವು ಅದರ ನಂತರದ ಮನೆಗಳ ಸಂಖ್ಯೆಗಳ ಮೊತ್ತಕ್ಕೆ ಸಮನಾಗಿರುವಂತೆ ಇದೆ. ಆದರೆ x ನ ಬೆಲೆ ಕಂಡಿರಿ ಅಂತ ಹೇಳಿದರೆ ನಾವಿಲ್ಲಿ 49 ಮನೆಗಳನ್ನ ಊಹೆ ಮಾಡಿಕೊಂಡ್ರೆ 1 ರಿಂದ ಮನೆಗಳಿಗೆ ನಂಬರ್ ಕೊಟ್ಕೊಂಬರೋಣ. ಸಂಖ್ಯೆಗಳು ಕೊಟ್ಟಾಗ ಅನುಕ್ರಮ ಸಂಖ್ಯೆಗಳು ಕೊಟ್ಟಾಗ 1 2 3 ಅಂತ ಕೊಡ್ತೀವಿ. ಮಧ್ಯದಲ್ಲಿ ಯಾವುದೋ ಒಂದಕ್ಕೆ x ಅಂತ ಕೊಟ್ಟಾಗ ಅದ್ರ ಹಿಂದಿನ ಮನೆ x - 1 ಆಗಿರುತ್ತೆ, ಮುಂದಿನ ಮನೆ x + 1 ಆಗಿರುತ್ತೆ. ಅದೇ ರೀತಿ 47 48 49ವರೆಗೂ ಹಾಕ್ತೀವಿ. ನೆಕ್ಸ್ಟ್ ಇಲ್ಲಿ 1 ರಿಂದ x - 1 ಇರೋದ್ರಿಂದ x - 1 ಅನ್ನ ಮೊತ್ತ ಅಂತ ಹೇಳ್ಬೋದು. ಅದೇ ರೀತಿ S49 - SX ಅಂತ ಹೇಳ್ಬೋದು. ಇಲ್ಲಿ ನಾವು ಈ ಲೆಕ್ಕವನ್ನು ಬಿಡಿಸೋದಾದರೆ Sx - 1 = S49 - SX ಸೂತ್ರವನ್ನು ಬಳಸ್ಬೋದು. ಇಲ್ಲಿ Sn = n/2 2a + n - 1 × d ಉಪಯೋಗಿಸಬೇಕಾಗುತ್ತೆ. ಇಲ್ಲಿ ಉಪಯೋಗಿಸಿದಾಗ ನಮಗೆ ಒಂದು ಸಮೀಕರಣ ಸಿಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೊನೆಗೆ ಲಾಸ್ಟ್ಗೆ x² - x = 2450 - x² - x ಅಂತ ಬರುತ್ತೆ. ಬಲಭಾಗದಲ್ಲಿ ನೋಡೋದಾದರೆ ನಮಗೆ x² - x
ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 2450 ಆಗುತ್ತೆ. ಅಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಕೂಡ್ತೀವಿ, 2x² ಆಗುತ್ತೆ, ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 2x² ಇಸ್ ಈಕ್ವಲ್ ಟು 2450 ಆದರೆ ನಮಗೆ 1x² ಬೆಲೆ 2450 ನಾವು 2 ಭಾಗ ಮಾಡಬೇಕಾಗುತ್ತೆ. 2 ಭಾಗ ಮಾಡಿದಾಗ ನಮಗೆ 1x² ಬೆಲೆ 1225 ಬರುತ್ತದೆ. 1x² ಬೆಲೆ 1225 ಆದರೆ ಎಕ್ಸ್ನ ಬೆಲೆ 35 ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದರೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ, ಎರಡನೇ ಹಾಗೂ ಕೊನೆಯ ಪದಗಳು ಕ್ರಮವಾಗಿ AB 2A ಆಗಿದ್ದರೆ ಶ್ರೇಣಿಯಲ್ಲಿನ ಪದಗಳ ಮೊತ್ತವು 7 ಎಂದು ತೋರಿಸಿ ಅಂತ ಹೇಳಿದರೆ, ಇಲ್ಲೂ ಕೂಡ ನಾವು SN ಮೊದಲನೇ ಪದ ಮತ್ತು Nನೇ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯೋ ಸೂತ್ರ ಹಾಕೊಂಡು ಮಾಡಿದ್ರೆ ಇಲ್ಲೂ ನಾವು ಮೊತ್ತವು 7 ಎಂದು ತೋರಿಸ್ಬೋದು. ಇಲ್ಲೂ SN is equal to n/2 × A + L ಸೂತ್ರವನ್ನು ಬಳಸಬೇಕಾಗುತ್ತೆ. ವಂದನೆಗಳು. ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿ. ಪರೀಕ್ಷೆ ಯುದ್ಧವಲ್ಲ, ಅದು ಒಂದು ಅವಕಾಶ. ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಿರಿ. ಸಂತೋಷ್ HR, ಸರ್ಕಾರಿ ಪ್ರೌಢಶಾಲೆ.